ಫ್ರೆಂಡ್ಸ್, ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಇತಿಹಾಸ ಪಾಠವಲ್ಲ. ಇದು ನಿಮ್ಮ ಇಂದಿನ ಜೀವನಕ್ಕೆ, ಈ ಕ್ಷಣಕ್ಕೆ ಅನ್ವಯವಾಗುವ ಜೀವಂತ ಸತ್ಯ. ಕಾಡಿನಲ್ಲಿ ಹಾವು ಕಚ್ಚಿದರೆ ಅಲ್ಲಿ ನಾಶವಾಗುವುದು ಕೇವಲ ಶರೀರ. ಆದರೆ ಹಿತೈಷಿ ಮುಖವಾಡ ಧರಿಸಿ ಬಂದ ಮನುಷ್ಯ ಕಚ್ಚಿದರೆ ನಿಮ್ಮ ಗೌರವ, ಸಂಪತ್ತು, ಸಂಬಂಧ ಮತ್ತು ಭವಿಷ್ಯ ಎಲ್ಲವೂ ಭಸ್ಮವಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಅಂದೇ ನಮಗೆ ತಿಳಿಸಿ ಹೇಳಿದ್ದಾರೆ. ಜಗತ್ತಿನ ಶ್ರೇಷ್ಠ ರಾಜತಾಂತ್ರಿಕ, ಅರ್ಥಶಾಸ್ತ್ರದ ಪಿತಾಮಹ ಆಚಾರ್ಯ ಚಾಣಕ್ಯರು ಮಾನವ ಸ್ವಭಾವವನ್ನು ತೀವ್ರ ಗಮನದಿಂದ ಅಭ್ಯಸಿಸಿದ್ದರು. ಮಗಧ ಸಾಮ್ರಾಜ್ಯದ ಕಟ್ಟಡಕ್ಕೆ ಅಡಿಪಾಯ ಹಾಕಿದ ಈ ಮಹಾಪುರುಷ ಕೇವಲ ಯುದ್ಧ ತಂತ್ರಗಳಲ್ಲ, ಮನುಷ್ಯರ ಮನಸ್ಸಿನ ಗುಪ್ತ ಆಲೋಚನೆಗಳನ್ನು ಓದುವ ವಿಶೇಷ ಕಲೆಯನ್ನು ಹೊಂದಿದ್ದರು. ನಮ್ಮ ಪಕ್ಕದಲ್ಲೇ ಕುಳಿತು ಮಧುರವಾಗಿ ಮಾತನಾಡುವ ವ್ಯಕ್ತಿಯ ಮನದಲ್ಲಿ ಪ್ರೀತಿ ಇದೆಯೋ ಅಥವಾ ವಿನಾಶದ ಸಂಚಿದೆಯೋ ಎಂದು ಪರೀಕ್ಷಿಸುವ ಸ್ಪಷ್ಟ ಮಾರ್ಗ ಚಾಣಕ್ಯ ನೀತಿಯಲ್ಲಿಯೇ ಇದೆ. ಮನುಷ್ಯನ ಮೇಲ್ಮೈ ನಗು ಮತ್ತು ಆಳವಾದ ಆಲೋಚನೆ ಇವೆರಡಕ್ಕೂ ಯಾವ ಸಂಬಂಧವೂ ಇರದ ಸ್ಥಿತಿ ಇಂದು ಸಾಮಾನ್ಯವಾಗಿ ನಮಗೆ ಕಾಣುತ್ತದೆ. ಚಾಣಕ್ಯರು ಇದನ್ನು 2300 ವರ್ಷಗಳ ಹಿಂದೆಯೇ ಅರಿತಿದ್ದರು. ಚಾಣಕ್ಯ ನೀತಿಯಲ್ಲಿ ಅವರು ತಿಳಿಸಿದ್ದಾರೆ, ನಿಮ್ಮ ಸುತ್ತಲಿರುವ 2 ತಲೆ ವಿಷಕಾರಿ ಹಾವುಗಳನ್ನು ಗುರುತಿಸಿ ಎಂದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಮುತ್ತಲು ಸಂಚರಿಸುತ್ತಿರುವ 2 ತಲೆಯ ವಿಷಕಾರಿ ಹಾವುಗಳ ಅಸಲಿ ರೂಪವನ್ನು ಬಯಲು ಮಾಡುವ ಚಾಣಕ್ಯರ ಶಕ್ತಿಶಾಲಿ 15 ಸೂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಪ್ರತಿಯೊಂದು ಅಂಶವೂ ನಿಮ್ಮ ಜೀವನವನ್ನು ಬದಲಿಸುವ ಶಕ್ತಿ ಹೊಂದಿದೆ. ಫ್ರೆಂಡ್ಸ್, ವಿಷಯಕ್ಕೆ ಹೋಗುವ ಮೊದಲು ಒಂದು ಮಹತ್ವವಾದ ಕಥೆಯನ್ನು ತಿಳಿದುಕೊಳ್ಳೋಣ. ಇದು ಕೇವಲ ಕಥೆಯಲ್ಲ, ಒಂದು ಆಳವಾದ ಸಂದೇಶ. ಒಮ್ಮೆ ಆಚಾರ್ಯ ಚಾಣಕ್ಯರು ತಮ್ಮ ಪ್ರಿಯ ಶಿಷ್ಯರೊಂದಿಗೆ ಗಾನಾ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ದಾರಿಯ ಮಧ್ಯೆ ಅವರ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತ್ತು. ಒಂದು ಹಾವು ಸತ್ತು ಬಿದ್ದಿತ್ತು. ಆದರೆ ಆ ಹಾವಿಗೆ 2 ತಲೆಗಳಿದ್ದವು. ಶಿಷ್ಯರಿಗೆ ಅಚ್ಚರಿ, ಆ ಹಾವಿಗೆ ಯಾವುದೇ ಗಾಯವಿರಲಿಲ್ಲ. ಯಾವುದೇ ಪ್ರಾಣಿ ಬೇಟೆ ಆಡಿದ ಗುರುತುಗಳು ಕೂಡ ಅದರ ಮೇಲೆ ಕಾಣುತ್ತಿರಲಿಲ್ಲ. ಹೀಗಿದ್ದರೂ ಈ ಹಾವು ಏಕೆ ಸತ್ತಿದೆ ಎಂದು ಶಿಷ್ಯರಿಗೆ ಅನುಮಾನ ಮೂಡಿತ್ತು. ಚಾಣಕ್ಯರು ತಣ್ಣಗೆ ಉತ್ತರಿಸಿದರು, ಇದು ಹಸಿವಿನಿಂದ ಸತ್ತಿದೆ. ಇದರಲ್ಲಿ ಒಂದು ತಲೆ ಹಣ್ಣನ್ನು ಕಂಡರೆ ಇನ್ನೊಂದು ತಲೆ ಕಪ್ಪೆ ಕಂಡಿತ್ತು. 2 ತಲೆಗಳು ತಮ್ಮ ಇಚ್ಛೆಯ ಆಹಾರವನ್ನು ಬಿಡಲು ತಯಾರಿರಲಿಲ್ಲ. ಜಗಳವಾಡುತ್ತಲೇ ಇದ್ದವು. ಒಂದು ಕಡೆ ಹಣ್ಣು, ಇನ್ನೊಂದು ಕಡೆ ಕಪ್ಪೆ. ಈ 2ರಲ್ಲಿ ಒಂದರಿಂದ ಹೊಟ್ಟೆ ತುಂಬಿದರೂ ಸಾಕಾಗಿತ್ತು. ಆದರೆ ಅಹಂಕಾರ ಮತ್ತು ಸ್ವಾರ್ಥ ಈ 2 ತಲೆ ಹಾವನ್ನು ತಡೆದಿತ್ತು. ಕೊನೆಗೆ 2 ತಲೆಯ ಹಾವು ತನ್ನ ಪ್ರಾಣವನ್ನೇ ಕಳೆದುಕೊಂಡಿತ್ತು. ಶಿಷ್ಯರು ಇದನ್ನು ಕೇಳಿ ಮೌನವಾದರು. ಚಾಣಕ್ಯರು ಮುಂದುವರೆಸಿ ಹೇಳಿದರು, ನಮ್ಮ ಸಮಾಜದಲ್ಲೂ ಇಂತಹ ಮನುಷ್ಯರಿದ್ದಾರೆ. ಇವರಿಗೆ ತತ್ವಗಳಿಲ್ಲ, ನಿಷ್ಠೆ ಇಲ್ಲ, ಕೇವಲ ಸ್ವಾರ್ಥ ಮಾತ್ರ. ನಿಮ್ಮ ಮುಂದೆ ಒಂದು ಮುಖ ತೋರಿ ನಿಮ್ಮ ಹಿಂದೆ ಇನ್ನೊಂದು ಮುಖ ಧರಿಸುವ ಈ 2 ನಾಲಿಗೆಯ ಮನುಷ್ಯರು ಬಹಿರಂಗ ಶತ್ರುಗಳಿಗಿಂತಲೂ 100 ಪಟ್ಟು ಅಪಾಯಕಾರಿ. ಏಕೆಂದರೆ ಶತ್ರು ಎಲ್ಲಿ ಬರುತ್ತಾನೆ ಎಂದು ತಿಳಿದಿರುತ್ತದೆ. ಇವರು ಯಾವ ದಿಕ್ಕಿನಿಂದ ಬರುತ್ತಾರೆ ಎಂದು ತಿಳಿಯಲು ಸಾಧ್ಯವೇ ಇಲ್ಲ. ಅಂದು ಚಾಣಕ್ಯರು ಹೇಳಿದ ಈ ಕತೆ ಇಂದಿನ ಜೀವನಕ್ಕೆ ಎಷ್ಟು ಪ್ರಸ್ತುತ. ಸಹೋದ್ಯೋಗಿಗಳಲ್ಲಿ, ಸ್ನೇಹಿತರಲ್ಲಿ ಅಷ್ಟೇ ಏಕೆ, ಕೆಲವೊಮ್ಮೆ ಸ್ವಂತ ಕುಟುಂಬದಲ್ಲೂ ನಾವು ಇಂತಹ 2 ತಲೆ ಹಾವುಗಳನ್ನು ಕಾಣಬಹುದು. ಇಂಥವರನ್ನು ಗುರುತಿಸಲು ಕಲಿಯದಿದ್ದರೆ ಅವು ಪ್ರತಿಭಾವಂತರೇ ಆಗಿದ್ದರೂ, ಶ್ರಮಜೀವಿಗಳೇ ಆಗಿದ್ದರೂ ನಮ್ಮ ಜೀವನವು ಹಾಳಾಗಬಹುದು. ಮುಖದ ಮೇಲೊಂದು ನಗು, ಮನದೊಳಗೆ ಚೂರಿ. ವಿಷಕುಂಭಂ ವಯೋಮುಖಂ ಅಂದರೆ ಹಾಲಿನ ಪದರದ ಮೇಲಿರುವ ವಿಷದ ಮಡಿಕೆ. ಚಾಣಕ್ಯರ ಈ ಎಚ್ಚರಿಕೆ ಇಂದಿನ ಪ್ರಪಂಚಕ್ಕೆ ಅತ್ಯಂತ ಪ್ರಸ್ತುತ. ಯಾರ ಮಾತು ತೀರಾ ಸಿಹಿಯಾಗಿದೆಯೋ, ಯಾರ ಹೊಗಳಿಕೆ ಅತಿಯಾಗಿದೆಯೋ ಅವರ ಬಗ್ಗೆ ಒಂದು ಹೆಜ್ಜೆ ಹಿಂದೆ ನಿಂತು ಯೋಚಿಸಿ. ಪ್ರಕೃತಿಯಲ್ಲಿನ ಅತಿ ಬಣ್ಣದ ಹೂ ಬಹಳ ಸಲ ವಿಷಕಾರಿಯಾಗಿರುತ್ತದೆ. ಹಾಗೆಯೇ ಅತಿ ಮಧುರ ಮಾತು ಸಂಚಿನ ಮನೋಯಾಚನೆಯಾಗಿರಬಹುದು. ಈ ಬಗೆಯ ಜನರ ಲಕ್ಷಣ, ನಿಮ್ಮ ಸಣ್ಣ ಸಾಧನೆಯನ್ನು ಅಸಾಧಾರಣ ಎಂದು ಹೊಗಳುತ್ತಾರೆ. ನಿಮ್ಮ ತಪ್ಪನ್ನು ಕಂಡರೂ ಮೌನ ತಾಳುತ್ತಾರೆ. ನಿಮ್ಮ ಮನಸ್ಸನ್ನು ತಿಳಿದುಕೊಳ್ಳಲು ಸ್ನೇಹದ ಬಲೆ ಹಾಕುತ್ತಾರೆ. ಒಮ್ಮೆ ನಿಮ್ಮ ರಹಸ್ಯ ತಿಳಿದ ಮೇಲೆ ಆ ಮಾಹಿತಿ ನಿಮ್ಮ ವಿನಾಶಕ್ಕೆ ಬಳಕೆಯಾಗುತ್ತದೆ. ಉದಾಹರಣೆ, ಕಚೇರಿಯಲ್ಲಿ ಒಬ್ಬ ಸಹೋದ್ಯೋಗಿ ನಿಮ್ಮ ಪ್ರತಿ ಕೆಲಸವನ್ನು ಹೊಗಳುತ್ತಿದ್ದರೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಅತಿಯಾದ ಗಮನ ತೋರಿಸುತ್ತಿದ್ದರೆ, ಅದೇ ಮಾಹಿತಿ ಕೊನೆಗೆ ನಿಮ್ಮ ಏಳಿಗೆಗೆ ಅಡ್ಡಿಯಾಗಬಹುದು. ಚಾಣಕ್ಯರ ಉಪಾಯ, ನಿಮ್ಮ ರಹಸ್ಯಗಳನ್ನು ರಹಸ್ಯವಾಗಿಯೇ ಇಡಿ. ಹೊಗಳಿಕೆಗಳನ್ನು ಸ್ವೀಕರಿಸಿ, ಆದರೆ ಅದಕ್ಕೆ ತಲೆಬಾಗಬೇಡಿ. ಊಸರವಳ್ಳಿ
ತನ್ನ ಬಣ್ಣವನ್ನು ಬದಲಿಸಿ ರಕ್ಷಿಸಿಕೊಳ್ಳುತ್ತದೆ. ಅದು ಅದರ ಸ್ವಭಾವ, ಪ್ರಕೃತಿ ಅದರ ರಕ್ಷಣೆಗೆ ನೀಡಿದ ಕೊಡುಗೆ. ಆದರೆ ಮನುಷ್ಯ ಬಣ್ಣ ಬದಲಿಸಿದರೆ ಅದು ಕಪಟ ಎನಿಸಿಕೊಳ್ಳುತ್ತದೆ. ಇಂತಹ ವ್ಯಕ್ತಿಗಳ ಲಕ್ಷಣ, ನಿಮ್ಮ ಎದುರು ನಿಮ್ಮ ಪರವಾಗಿ ಜೋರಾಗಿ ಮಾತನಾಡುತ್ತಾರೆ. ನೀವು ಆ ಸ್ಥಳ ಬಿಟ್ಟ ತಕ್ಷಣ ನಿಮ್ಮ ಬಗ್ಗೆ ಟೀಕಿಸುತ್ತಾರೆ. ನಿಮ್ಮ ವಿರೋಧಿಗಳ ಗುಂಪಿನಲ್ಲೂ ಒಳ್ಳೆಯ ಸ್ಥಾನ ಕಾಯ್ದಿರಿಸಿಕೊಂಡಿರುತ್ತಾರೆ. ಇವರಿಗೆ ನಿಷ್ಠೆ ಎಂಬ ಪದ ಗೊತ್ತೇ ಇರುವುದಿಲ್ಲ. ಆ ಸಮಯಕ್ಕೆ ಯಾರು ಶಕ್ತಿವಂತರೋ, ಯಾರು ಲಾಭ ಕೊಡುತ್ತಾರೋ ಅವರ ಬದಿ ನಿಲ್ಲುತ್ತಾರೆ. ಚಾಣಕ್ಯರು ಹೇಳುತ್ತಾರೆ, ನಿನ್ನ ಶಕ್ತಿ ಕಡಿಮೆಯಾದ ದಿನ ಈ ಜನರ ಮುಖವಾಡ ಬಯಲಾಗುತ್ತದೆ. ಇಂಥವರ ಜೊತೆ ಅಂತರ ಕಾಯ್ದುಕೊಳ್ಳುವುದೇ ಶ್ರೇಷ್ಠ ರಾಜನೀತಿ. ಇಂತಹ ಜನರ ಮಾತಿನ ಆಧಾರದ ಮೇಲೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆಚಾರ್ಯ ಚಾಣಕ್ಯರ ಮತ್ತೊಂದು ಕಿವಿಮಾತು, ಅತಿ ವಿನಯಂ ಧೂರ್ತ ಲಕ್ಷಣಂ. ವಿನಯ ಸದ್ಗುಣ, ಆದರೆ ಅತಿ ವಿನಯ ಅಪಾಯದ ಗಂಟೆ. ಬಿಲ್ಲು ಕೂಡ ಬಾಗುತ್ತದೆ, ಆದರೆ ಅದು ಪ್ರೀತಿಯಿಂದಲ್ಲ, ಅದು ಮನುಷ್ಯನನ್ನು ಕೊಲ್ಲಲು ಬಾಗುತ್ತದೆ. ಇದು ಚಾಣಕ್ಯರ ನೇರ ಮಾತು. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುತ್ತಾನೆ, ನಿಮ್ಮ ಪ್ರತಿ ಮಾತಿಗೂ ಹೌದು ಸಾರ್ ಎನ್ನುತ್ತಾನೆ. ಎಂದಿಗೂ ನಿಮ್ಮ ಮಾತಿಗೆ ಎದುರಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಯೋಚಿಸಿ, ನಿಜವಾದ ಸ್ನೇಹಿತ ಅಥವಾ ಮಾರ್ಗದರ್ಶಕ ಒಮ್ಮೆಯಾದರೂ ಎದುರಾಡುತ್ತಾರೆ, ತಪ್ಪನ್ನು ತಿದ್ದುತ್ತಾರೆ. ಎಂದು ಎದುರಾಡದ ವ್ಯಕ್ತಿ ನಿಮ್ಮ ಶ್ರೇಯಸ್ಸಿಗಾಗಿ ಅಲ್ಲ, ನಿಮ್ಮ ಭರವಸೆಗಳನ್ನು ಮಾತ್ರ ಗಳಿಸಲು ಇದ್ದಾರೆ ಎಂದು. ಇದು ಚಾಣಕ್ಯರ ಎಚ್ಚರಿಕೆ. ಕಣ್ಣೀರು ಮಾನವನ ಹೃದಯದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಮರುಕ ಮೂಡಿಸಲು, ನಿಮ್ಮ ವಿವೇಚನೆ ಮಂಕಾಗಿಸಲು ಕಣ್ಣೀರಿಗಿಂತ ಉತ್ತಮ ಸಾಧನ ಇನ್ಯಾವುದೂ ಇಲ್ಲ. ಚಾಣಕ್ಯರು ಹೇಳುತ್ತಾರೆ, ಯಾವಾಗಲೂ ನಾನೇ ಬಲಿಪಶು ಎಂದು ಬಿಂಬಿಸಿಕೊಳ್ಳುವ ವ್ಯಕ್ತಿಗಳ ಬಗ್ಗೆ ಜಾಗೃತೆ ವಹಿಸಿ ಎಂದು. ಇವರು ಕಣ್ಣೀರು ಸುರಿಸಿ ನಿಮ್ಮ ಹಣ, ಸಮಯ ಅಥವಾ ರಹಸ್ಯಗಳನ್ನು ದೋಚುತ್ತಾರೆ. ನಂತರ ನೀವು ಸಹಾಯ ಮಾಡಿದ ಮೇಲೆ ಮತ್ತೆ ಅದೇ ಸ್ಥಿತಿಗೆ ಮರಳುತ್ತದೆ, ಏಕೆಂದರೆ ಇದು ಅವರ ತಂತ್ರ. ಕಣ್ಣೀರು ನಿಜವಾಗಿದೆಯೇ ಅಥವಾ ನಾಟಕವೇ ಎಂದು ತಿಳಿಯಲು ಸಂಕಷ್ಟದ ನಂತರ ಅವರ ನಡವಳಿಕೆ ಬದಲಾಗುತ್ತದೆಯೇ ಎಂದು ಗಮನಿಸಿ. ಸಹಾಯ ಮಾಡಿದ ನಂತರ ಕೃತಜ್ಞತೆ ಇದೆಯೇ ಎಂದು ನೋಡಿ. ಒಂದೇ ಸಮಯ ಮತ್ತೆ ಮತ್ತೆ ಬರುತ್ತಿದ್ದರೆ ಎಚ್ಚರ. ಮರುಕ ತೋರಿಸಿ, ಆದರೆ ಅದರ ಲಾಭ ತೆಗೆದುಕೊಳ್ಳಲು ಅವಕಾಶ ನೀಡಬೇಡಿ. ಸೂರ್ಯ ಹುಟ್ಟಿದಾಗ ನೆರಳು ನಿಮ್ಮ ಪಕ್ಕದಲ್ಲಿಯೇ ಇರುತ್ತದೆ. ಸೂರ್ಯ ಮುಳುಗಿದ ಮೇಲೆ ಆ ನೆರಳಲ್ಲಿ. ಅದೇ ರೀತಿ ಸಮಯ ಸಾಧಕ ಮನುಷ್ಯ ನಿಮ್ಮ ಅಧಿಕಾರ ಮತ್ತು ಸಂಪತ್ತು ಇರುವಾಗ ಮಾತ್ರ ಇರುತ್ತಾನೆ. ಇಂಥವರನ್ನು ಗುರುತಿಸುವುದು ಸುಲಭ. ನಿಮ್ಮ ಹತ್ತಿರ ಸ್ನೇಹ ಬೆಳೆಸಲು ಇವರೇ ಬರುತ್ತಾರೆ. ಕಷ್ಟ ಬಂದಾಗ ಫೋನ್ ಎತ್ತುವುದಿಲ್ಲ. ನಿಮ್ಮ ಸ್ಥಿತಿ ಸುಧಾರಿಸಿದಾಗ ಮಾತ್ರ ಪ್ರತ್ಯಕ್ಷರಾಗುತ್ತಾರೆ. ಇವರ ಸ್ನೇಹ ಕೇವಲ ವ್ಯಾವಹಾರಿಕ ಸಂಬಂಧ, ಇದರ ಹಿಂದೆ ಆಳವಾದ ಭಾವನೆ ಇಲ್ಲ. ಇದಕ್ಕೆ ಚಾಣಕ್ಯರ ಸಲಹೆ, ಸುಖ ಮತ್ತು ದುಃಖ ಎರಡರಲ್ಲೂ ಜೊತೆ ನಿಲ್ಲುವ ವ್ಯಕ್ತಿಗಳನ್ನು ಮಾತ್ರ ನಿಜವಾದ ಮಿತ್ರರು ಎಂದು ಪರಿಗಣಿಸಿ. ಇವರುಗಳ ಸಂಖ್ಯೆ ಕಡಿಮೆಯಾಗಿದ್ದರೂ ಅವರ ಮೌಲ್ಯ ಅಪಾರ. ನಿನ್ನ ಒಳ್ಳೆಯದಕ್ಕೆ ಹೇಳುತ್ತೇನೆ. ಈ ವಾಕ್ಯವನ್ನು ಕೇಳಿದಾಗ ಸ್ವಲ್ಪ ಎಚ್ಚರದಲ್ಲಿರಿ. ನಿಜವಾದ ಹಿತೈಷಿ ನಿಮ್ಮನ್ನು ಬೆಳೆಸಲು ಟೀಕಿಸುತ್ತಾರೆ, ಆದರೆ ಈ ಬಗೆಯ ಮನುಷ್ಯರು ನಿಮ್ಮ ಯಶಸ್ಸನ್ನು ತಡೆಯಲು ಟೀಕಿಸುತ್ತಾರೆ. ಇವರ ಲಕ್ಷಣ, ನಿಮ್ಮ ಹೊಸ ಯೋಜನೆಗಳಿಗೆ ಯಾವಾಗಲೂ ತಣ್ಣೀರೆರಚುತ್ತಾರೆ. ನಿನ್ನಿಂದ ಆಗುವುದಿಲ್ಲ ಎಂಬ ಮಾತು ಆಗಾಗ ಹೇಳುತ್ತಾರೆ. ನಿಮ್ಮ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ತೋರಿಸುತ್ತಾರೆ. ನಿಮ್ಮ ಗೆಲುವನ್ನು ಕಂಡಾಗ ಒಳಗೊಳಗೆ ಉರಿದುಕೊಳ್ಳುತ್ತಾರೆ. ಇಂಥವರಿಗಾಗಿ ಚಾಣಕ್ಯರ ಮಾತು, ಮನಸ್ಸಿನ ಕಿಚ್ಚು ನಂದಿಸಲು ಇಂಥವರು ನಿಮ್ಮ ಕನಸನ್ನು ಟೀಕಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾದರೆ ನೀವು ಅವರ ಅಧೀನರಾಗಿ ಬಿಡುತ್ತೀರಾ. ಅದೇ ಇವರ ಗುರಿ. ಇಂತಹ ಟೀಕೆಗಳನ್ನು ಮೊದಲಿನಿಂದಲೇ ತಿರಸ್ಕರಿಸಲು ಕಲಿಯಿರಿ. ಚಾಣಕ್ಯರು ಮಾಹಿತಿಯ ಶಕ್ತಿಯನ್ನು ಅರಿತಿದ್ದರು. ಸರಿಯಾದ ಮಾಹಿತಿ ಇದ್ದವನು ಯುದ್ಧವನ್ನು ಗೆಲ್ಲಬಲ್ಲ. ತಪ್ಪು ಮಾಹಿತಿ ಇದ್ದವನು ಗೆದ್ದ ಯುದ್ಧವನ್ನೂ ಕಳೆದುಕೊಳ್ಳಬಲ್ಲ. ಈ ಬಗೆಯ ಮನುಷ್ಯರು ನಿಮ್ಮ ವೈಯಕ್ತಿಕ ಜೀವನ, ವ್ಯಾಪಾರದ ಯೋಚನೆ, ಆರ್ಥಿಕ ಸ್ಥಿತಿ ಎಲ್ಲದರ ಬಗ್ಗೆ ಕುತೂಹಲ ತೋರಿಸುತ್ತಾರೆ. ಕಾಳಜಿಯ ಸೋಗಿನಲ್ಲಿ ಮಾಹಿತಿ ಸಂಗ್ರಹಿಸುತ್ತಾರೆ. ನಂತರ ಆ ಮಾಹಿತಿಯನ್ನು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಅಥವಾ ಶತ್ರುಗಳಿಗೆ ತಲುಪಿಸುತ್ತಾರೆ. ಮೌನಂ ಸರ್ವರ್ಥ ಸಾಧನ. ಇದರ ಅರ್ಥ, ಮೌನವೇ ಎಲ್ಲಾ ಗೆಲುವುಗಳ ಸಾಧನ. ಚಾಣಕ್ಯರ ಸೂತ್ರ, ನಿಮ್ಮ ಯೋಚನೆಗಳನ್ನು ಪರಿಪೂರ್ಣಗೊಳ್ಳುವ ತನಕ ರಹಸ್ಯವಾಗಿಯೇ ಇಡಿ. ಎಲ್ಲರಿಗೂ ಎಲ್ಲ ಹೇಳುವ ಅಗತ್ಯ ಇಲ್ಲ. ನಿಮ್ಮ ಯಶಸ್ಸು ಮಾತನಾಡಲಿ, ನೀವಲ್ಲ. ನಿಮ್ಮ ತಪ್ಪುಗಳನ್ನು ಸಮರ್ಥಿಸಿಕೊಂಡು ದೋಷಗಳನ್ನು ಮುಚ್ಚಿ ಅತಿಯಾಗಿ ಹೊಗಳುವವರು, ಇಂಥವರು ನಿಮ್ಮ ಅಹಂಕಾರವನ್ನು ಪೋಷಿಸುತ್ತಾರೆ. ಅಹಂಕಾರಿ ವ್ಯಕ್ತಿಯನ್ನು ನಿಯಂತ್ರಿಸುವುದು ಸುಲಭ. ಇದು ಅವರ ಲೆಕ್ಕ. ಇತಿಹಾಸದ ಉದಾಹರಣೆಯನ್ನು ನಾವು ನೋಡುವುದಾದರೆ,
ದುರ್ಯೋಧನನ ಸುತ್ತ ಕರ್ಣ, ಶಕುನಿ, ದುಶ್ಯಾಸನ ಎಲ್ಲರೂ ಹೊಗಳುತ್ತಲೇ ಇದ್ದರು. ಯಾರೊಬ್ಬರೂ ದುರ್ಯೋಧನನಿಗೆ ನಿಜದ ಅರಿವನ್ನು ಮಾಡಲಿಲ್ಲ. ಇದರ ಫಲ ಕುರುಕ್ಷೇತ್ರ. ಚಾಣಕ್ಯರ ನುಡಿ: ನಿಮ್ಮ ತಪ್ಪನ್ನು ನೇರವಾಗಿ ಹೇಳುವ ಮಿತ್ರ ವಜ್ರದ ಬೆಳೆಯುಳ್ಳವನು. ಸದಾ ನಿಮ್ಮನ್ನು ಹೊಗಳುವ ವ್ಯಕ್ತಿ ಎಣ್ಣೆಯ ಗಾಣದಂತೆ, ಒಳಗೆ ತಿನ್ನುತ್ತಲೇ ಇರುತ್ತಾನೆ, ಹೊರಗೆ ನಗುತ್ತಾನೆ. ನಾವೆಲ್ಲರೂ ಸರಿಯಾಗಿ ಕೆಲಸ ಮಾಡೋಣ, ಲಾಭ ಹಂಚಿಕೊಳ್ಳೋಣ. ಈ ಮಾತು ಸಾಮಾನ್ಯ, ಆದರೆ ಲಾಭ ಬಂದ ಮೇಲೆ ಹಂಚಿಕೊಳ್ಳಲು ಸಿದ್ಧರಿರುತ್ತಾರೆಯೇ? ಇಂಥವರ ಲಕ್ಷಣ ಕಷ್ಟದ ಸಮಯದಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳುವುದಿಲ್ಲ. ಯಶಸ್ಸಿನ ಸಮಯದಲ್ಲಿ ಪಾಲು ಕೇಳಲು ಮುಂದೆ ಬರುತ್ತಾರೆ. ಹಣ ಹಂಚಿಕೊಳ್ಳುವಾಗ ನೆಪ ಕಂಡುಕೊಳ್ಳುತ್ತಾರೆ. ಲೆಕ್ಕ ಕೇಳಿದಾಗ ಸಂಬಂಧ ಮುರಿಯಲು ತಯಾರಾಗುತ್ತಾರೆ. ಇಂಥವರಿಗಾಗಿಯೇ ಚಾಣಕ್ಯರು ಒಂದು ನಿಯಮವನ್ನು ಹೇಳುತ್ತಾರೆ: ಹಣಕಾಸಿನ ಸಂಬಂಧ ಆರಂಭಿಸುವ ಮೊದಲು ಲಿಖಿತ ಒಪ್ಪಂದ ಅಗತ್ಯ. ಯಾವ ಗೆಳೆತನವೂ ಹಣಕ್ಕಿಂತ ದೊಡ್ಡದಲ್ಲ ಎಂಬ ವ್ಯಾವಹಾರಿಕ ಸ್ಪಷ್ಟತೆ ಇರಲಿ ಎಂದು. ಇನ್ನೂ ಕೆಲವರು ನಾಲಿಗೆಯ ಮೇಲೆ ದೇವರ ಹೆಸರು, ಮನಸ್ಸಿನಲ್ಲಿ ಕೆಟ್ಟ ಯೋಚನೆ. ಇದು ಅತ್ಯಂತ ಅಪಾಯಕಾರಿ ಸಂಯೋಜನೆ. ಇಂಥವರ ಬಳಿ ಮತ, ಧರ್ಮ, ನೈತಿಕತೆಯ ಮಾತು ಸದಾ ಇರುತ್ತದೆ, ಆದರೆ ನಡೆ ಬೇರೆಯೇ ಆಗಿರುತ್ತದೆ. ಇವರನ್ನು ಮಾತಿನಿಂದಲ್ಲ, ಕಾರ್ಯದಿಂದ ತಿಳಿಯಿರಿ. ಒಬ್ಬ ವ್ಯಕ್ತಿ ನಿಜವಾಗಿಯೂ ಧಾರ್ಮಿಕನೇ ಅಥವಾ ಧರ್ಮದ ಸೋಗು ತೊಟ್ಟಿದ್ದಾನೆಯೇ ಎಂದು ತಿಳಿಯಲು ಕಷ್ಟ ಬಂದಾಗ ಇವರ ನಡವಳಿಕೆ ಗಮನಿಸಿ. ದ್ರವ್ಯ ಮತ್ತು ದ್ರೋಹ ಇವೆರಡರ ವಿಷಯದಲ್ಲೂ ಇವರ ನಿಲುವೇನು ನೋಡಿ. ಕಾರ್ಯರ್ಥಿ ಭಜತೆ ಲೋಕಂ, ಸ್ವಾರ್ಥಿ ಜಗತ್ತನ್ನು ಭಜಿಸುತ್ತಾನೆ, ಧರ್ಮವನ್ನಲ್ಲ. ಚಾಣಕ್ಯರ ದೃಷ್ಟಿಯಲ್ಲಿ ಕುಟುಂಬ ಅತ್ಯಂತ ಬಲಶಾಲಿ ಸಂಸ್ಥೆ. ಐಕ್ಯ ಕುಟುಂಬವನ್ನು ಯಾವ ಶತ್ರುವೂ ಸೋಲಿಸಲಾರ. ಆದ್ದರಿಂದಲೇ ಕುತಂತ್ರಿಗಳ ಮೊದಲ ಗುರಿ ಕುಟುಂಬದ ಒಗ್ಗಟ್ಟನ್ನು ಭಂಗ ಮಾಡುವುದು. ಇಂಥವರ ತಂತ್ರ ಒಬ್ಬರ ಮಾತು ಇನ್ನೊಬ್ಬರ ಬಳಿ ತಲುಪಿಸುತ್ತಾರೆ. ಆದರೆ ತಿರುಚಿ: ನಿಮ್ಮ ಅಣ್ಣ, ಅಕ್ಕ, ತಂದೆ, ತಾಯಿ ನಿಮ್ಮ ಬಗ್ಗೆ ಕೆಟ್ಟದು ಹೇಳಿದರು ಎಂದು ಸುಳ್ಳು ಹೇಳಿ ಅನುಮಾನ ಬಿತ್ತುತ್ತಾರೆ. ಕುಟುಂಬ ಒಡೆದ ಮೇಲೆ ಆ ಶೂನ್ಯದಲ್ಲಿ ತಾವೇ ಅಧಿಕಾರ ಚಲಾಯಿಸುತ್ತಾರೆ. ಚಾಣಕ್ಯರ ಉಪಾಯ: ಯಾರಾದರೂ ಕುಟುಂಬದ ಬಗ್ಗೆ ಋಣಾತ್ಮಕ ಮಾತು ಹೇಳಿದರೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೇರವಾಗಿ ಕೇಳಿ ದೃಢಪಡಿಸಿಕೊಳ್ಳಿ. ಮಧ್ಯಸ್ಥರ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ನಿಮ್ಮ ವಿರೋಧಿಗಳ ಜೊತೆ ಗುಪ್ತ ಸಂಬಂಧ ಹೊಂದಿರುವ ದ್ವಿಮುಖ ದ್ರೋಹಿಗಳು. ಚಾಣಕ್ಯರ ಭಾಷೆಯಲ್ಲಿ ಇವರು ಉಭಯಚರ, ಎರಡೂ ಕಡೆ ಸಂಚಾರ ಮಾಡುವವರು. ನಿಮ್ಮ ಗೆಳೆಯ ಎಂದು ಹೇಳಿಕೊಳ್ಳುತ್ತಾ ನಿಮ್ಮ ಶತ್ರುವಿನ ಗೆಳೆಯನೂ ಆಗಿರುತ್ತಾನೆ. ಇಂಥವರು ನಿಮ್ಮ ಮಾಹಿತಿಯನ್ನು ಶತ್ರುವಿಗೆ ಕೊಡುತ್ತಾರೆ, ಶತ್ರುವಿನ ಮಾಹಿತಿ ನಿಮಗೆ ಕೊಡುತ್ತಾರೆ. ಆದರೆ ಎರಡೂ ಕಡೆ ಮಾಹಿತಿ ತಿರುಚಿ ಹೋಗಿರುತ್ತದೆ. ಇದರಿಂದ ಎರಡೂ ಕಡೆ ತಪ್ಪು ನಿರ್ಧಾರಗಳಾಗಿ ಇವರಿಗೆ ಲಾಭವಾಗುತ್ತದೆ. ಇಂಥವರನ್ನು ಗುರುತಿಸುವ ಮಾರ್ಗ: ನಿಮ್ಮ ಮತ್ತು ನಿಮ್ಮ ಪ್ರತಿಸ್ಪರ್ಧಿ ಎರಡೂ ಕಡೆ ಸಮಾನ ಪ್ರವೇಶ ಹೊಂದಿರುವ ವ್ಯಕ್ತಿ ಎಂದರೆ ಅನುಮಾನ ಇರಲಿ. ಇಂತಹ ವ್ಯಕ್ತಿಗೆ ಮಹತ್ವದ ಮಾಹಿತಿ ಕೊಡಬೇಡಿ. ಇನ್ನು ಗೆಲುವಿನ ಪಾಲು ಕೇಳುವ ಪರಾವಲಂಬಿಗಳು. ಪರಾವಲಂಬಿ ಸಸ್ಯ ಮರದ ಮೇಲೆ ಬೆಳೆದು ಮರವನ್ನೇ ಕೊಲ್ಲುತ್ತದೆ. ಇಂತಹ ಮನುಷ್ಯರು ನಿಮ್ಮ ಶ್ರಮ, ಪ್ರತಿಭೆ ಮತ್ತು ಯಶಸ್ಸಿನ ಮೇಲೆ ಬದುಕುತ್ತಾರೆ. ನೀವು ಸೋತಾಗ ಹೀಯಾಳಿಸುತ್ತಾರೆ, ನೀವು ಗೆದ್ದಾಗ ನಾನು ಮೊದಲು ನಂಬಿದ್ದೆ ಎಂದು ಹೇಳುತ್ತಾರೆ. ನಿನ್ನ ಪರ ನಾನು ನಿಂತಿದ್ದೆ ಎಂದು ನಿನ್ನ ಯಶಸ್ಸಿನ ಪಾಲು ಕೇಳುತ್ತಾರೆ. ನಿಮ್ಮ ಕಷ್ಟದ ದಿನ ಇರಲಿಲ್ಲ, ಸುಖದ ದಿನ ಮಾತ್ರ ಬರುತ್ತಾರೆ. ಇಂಥವರಿಗಾಗಿಯೇ ಚಾಣಕ್ಯರ ಪ್ರಶ್ನೆ: ಕಷ್ಟ ಬಂದಾಗ ಈ ವ್ಯಕ್ತಿ ಏನು ಮಾಡುತ್ತಿದ್ದ? ಈ ಒಂದೇ ಪ್ರಶ್ನೆಯ ಉತ್ತರ ಅವರ ಅಸಲಿ ಸ್ಥಾನವನ್ನು ತಿಳಿಸುತ್ತದೆ. ಮೌನ ಕೆಲವೊಮ್ಮೆ ಜ್ಞಾನದ ಲಕ್ಷಣ, ಆದರೆ ಕೆಲವರ ಮೌನ ಸಂಚಿನ ಆವರಣ. ಇಂಥವರು ಎಲ್ಲವನ್ನೂ ಗಮನಿಸುತ್ತಾರೆ. ನಿಮ್ಮ ಶಕ್ತಿ, ದೌರ್ಬಲ್ಯ, ಸಂಬಂಧ, ರಹಸ್ಯ ಎಲ್ಲವನ್ನೂ ಮನಸ್ಸಿಗೆ ತೆಗೆದುಕೊಳ್ಳುತ್ತಾರೆ. ಸರಿಯಾದ ಸಮಯ ಬಂದಾಗ ಒಮ್ಮೆ ಪ್ರಯೋಗಿಸುತ್ತಾರೆ. ಇಂಥವರನ್ನು ಗುರುತಿಸುವುದು ಸಭೆ, ಚರ್ಚೆ, ಸಭಾಂಗಣ ಎಲ್ಲರ ಎದುರಲ್ಲೂ ಮೌನ. ಆದರೆ ಅವಕಾಶ ಬಂದಾಗ ಮಾತ್ರ ನಿಮ್ಮದೇ ರಹಸ್ಯ ಮಾಹಿತಿಯನ್ನು ಬಳಸಿ ನಿಮ್ಮನ್ನು ಮೂಲೆಗೆ ತಳ್ಳುತ್ತಾರೆ. ಇಂಥವರಿಗಾಗಿಯೇ ಚಾಣಕ್ಯರು ಒಂದು ಉಪಾಯವನ್ನು ತಿಳಿಸಿದ್ದಾರೆ. ಸದಾ ಮೌನಿಯಾಗಿರುವ, ತಮ್ಮ ಆಲೋಚನೆ ಹಂಚಿಕೊಳ್ಳದ ವ್ಯಕ್ತಿಯ ಬಳಿ ನಿಮ್ಮ ಯೋಚನೆ, ದೌರ್ಬಲ್ಯ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಬೇಡಿ. ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ಗೌರವ ಹಾಳು ಮಾಡುವವರು ಇವರು ಅತ್ಯಂತ ಕ್ರೂರ ವರ್ಗ. ನಿಮ್ಮ ಹಳೆಯ ತಪ್ಪು, ದೌರ್ಬಲ್ಯ, ವಿಫಲತೆಗಳನ್ನು ನೆನಪಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ಸಾರ್ವಜನಿಕವಾಗಿ ಎತ್ತಿ ಹಾಕಿ ನಿಮ್ಮ ಗೌರವವನ್ನು ಮಣ್ಣು ಪಾಲು ಮಾಡುತ್ತಾರೆ. ಸುಜನ ಮಿತ್ರ ನಿಮ್ಮ ಗುಣಗಳನ್ನು ಹೊರಗೆ ಹೇಳುತ್ತಾನೆ, ನಿಮ್ಮ ದೋಷಗಳನ್ನು ನಿಮಗೆ ಮಾತ್ರ ರಹಸ್ಯವಾಗಿ ತಿಳಿಸಿಕೊಡುತ್ತಾನೆ. ದುರ್ಜನ ಮಿತ್ರ ನಿಮ್ಮ ದೋಷಗಳನ್ನು ಬಹಿರಂಗವಾಗಿ ಹೇಳುತ್ತಾನೆ, ನಿಮ್ಮ ಗುಣಗಳನ್ನು ಮಾತ್ರ ರಹಸ್ಯವಾಗಿ ನಿಮಗೆ ಮಾತ್ರ ಹೇಳುತ್ತಾನೆ. ಗುಣಾನ್ ಗೃಹಂತಿ ಸ್ವಂತಂ ದೋಷಾನ್ ಗೃಹ್ಯ ಹಿ ದುರ್ಜನಂ. ಸುಜನರು ಗುಣ ನೋಡುತ್ತಾರೆ, ದುರ್ಜನರು ದೋಷ ಕಾಣುತ್ತಾರೆ. ಈ ಬಗೆಯ ಮನುಷ್ಯರಿಂದ ರಕ್ಷಣೆ ಪಡೆಯುವುದು
ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದೆ ಸರಿಯಾಗಿ. ಇವರ ಉದ್ದೇಶ ನಿಮ್ಮ ತಪ್ಪುಗಳನ್ನು ಮೇಲೆತ್ತಿ ತೋರುವುದು. ಅವರಿಗೆ ಆ ಅವಕಾಶ ನೀಡಬೇಡಿ. ಈ ಬಗೆಯ 15 ಜನರನ್ನು ಗುರುತಿಸಿದ ನಂತರ ನಾವು ಏನು ಮಾಡಬೇಕು? ಚಾಣಕ್ಯರು ಕೇವಲ ಸಮಸ್ಯೆಯನ್ನು ತೋರಿಸಿಲ್ಲ, ಪರಿಹಾರವನ್ನೂ ನೀಡಿದ್ದಾರೆ. ಮೊದಲನೆಯದು ಸಾಕ್ಷ್ಯ ಸಂಗ್ರಹ. ಯಾರ ಬಗ್ಗೆ ಅನುಮಾನ ಬಂದರೂ ತಕ್ಷಣ ತೀರ್ಮಾನ ತೆಗೆದುಕೊಳ್ಳಬೇಡಿ. ಅವರ ನಡವಳಿಕೆ ಗಮನಿಸಿ, ಸಂಗ್ರಹಿಸಿ, ಮೌಲ್ಯಮಾಪನ ಮಾಡಿ. ಚಾಣಕ್ಯರ ಗುಪ್ತಚರ ವ್ಯವಸ್ಥೆ ಕೂಡ ಇದೇ ತತ್ವದ ಮೇಲೆ ನಿಂತಿತ್ತು. ಎರಡನೆಯದು ಮಾಹಿತಿ ನಿಯಂತ್ರಣ. ನಿಮ್ಮ ಯೋಜನೆ, ಸಂಪತ್ತು, ದೌರ್ಬಲ್ಯ ಮತ್ತು ಸಂಬಂಧಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ಯಾರಿಗೆ ಏನು ತಿಳಿಸಬೇಕು ಎಂಬುದನ್ನು ಅವರ ಅರ್ಹತೆಯ ಮೇಲೆ ಸ್ಪಷ್ಟ ಗಡಿ ನಿಗದಿ ಮಾಡಿ. ಮೂರನೆಯದೇ ಕಷ್ಟಕಾಲದ ಪರೀಕ್ಷೆ. ಇವು ಯಾರದ್ದಾದರೂ ಅಸಲಿ ಮುಖ ತಿಳಿಯಬೇಕೆ? ಅವರ ಬಗ್ಗೆ ಒಂದು ಸಣ್ಣ ಕಷ್ಟದ ಸಂದರ್ಭ ಸೃಷ್ಟಿಸಿ. ಯಾರು ಆ ಸಮಯದಲ್ಲಿ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಮಿತ್ರರು. ನಾಲ್ಕನೆಯದು ದೂರ ಇರಿ, ದ್ವೇಷ ಬೇಡ. ಇಂತಹ ಜನರನ್ನು ಗುರುತಿಸಿದ ನಂತರ ದ್ವೇಷಿಸಬೇಡಿ, ಅದು ಶಕ್ತಿ ವ್ಯಯ. ಅವರಿಂದ ಸಾಧ್ಯವಾದಷ್ಟು ದೂರ ಇರಿ. ಅನಿವಾರ್ಯ ಸಂದರ್ಭ ಇದ್ದರೆ ಮಾತ್ರ ವ್ಯವಹಾರಿಕ ಮಿತಿ ಇಟ್ಟುಕೊಳ್ಳಿ. ಐದನೆಯದು ಸಜ್ಜನ ಸಂಘ ಬೆಳೆಸಿ. ಕೆಟ್ಟವರ ಸಂಘದಿಂದ ದೂರವಾದಷ್ಟೇ ಮಹತ್ವ ಒಳ್ಳೆಯರ ಸಂಘ ಬೆಳೆಸಿಕೊಳ್ಳುವುದಕ್ಕೂ ಇದೆ. ಚಾಣಕ್ಯರ ಮಾತು, ಸಂಘ ದ್ವೇಷ ಕ್ಷಣಾತ್ ಭವೇತ್. ಕೆಟ್ಟ ಸಂಘ ಕ್ಷಣದಲ್ಲಿ ನಿಮ್ಮನ್ನು ನಾಶ ಮಾಡಬಲ್ಲದು. ಅದೇ ರೀತಿ ಒಳ್ಳೆಯ ಸ್ನೇಹಿತರ ಸಂಘ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಫ್ರೆಂಡ್ಸ್, ಆಚಾರ್ಯ ಚಾಣಕ್ಯರ ಈ ಎಲ್ಲ ಸೂತ್ರಗಳ ಸಾರ ಒಂದೇ ಮಾತಿನಲ್ಲಿದೆ. ಜಗತ್ತು ಕಾಣುವಷ್ಟು ಸರಳ ಮತ್ತು ಮುಗ್ಧ ಅಲ್ಲ, ಆದರೆ ಜಗತ್ತು ನಂಬಲರ್ಹವೂ ಅಲ್ಲ ಎಂದಲ್ಲ. ದುರ್ಜನ ಸ್ನೇಹಕ್ಕಿಂತ ಸಜ್ಜನ ಶತ್ರುತ್ವ ಮೇಲು, ಏಕೆಂದರೆ ಶತ್ರು ಯಾವ ದಿಕ್ಕಿನಿಂದ ಬರುತ್ತಾನೆ ಎಂದು ತಿಳಿದಿರುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವರು ಇರುತ್ತಾರೆ, ಅವರ ಒಡನಾಟ ನಿಮ್ಮ ಪ್ರತಿ ದಿನವನ್ನು ಉಜ್ವಲ ಮಾಡುತ್ತದೆ. ಅಂತಹ ಸಂಬಂಧವನ್ನು ಗುರುತಿಸಿ ಪೋಷಿಸಿ. ಉಳಿದ ಸಂಬಂಧಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ. ಸಂಬಂಧ ಉಳಿಸಿಕೊಳ್ಳಲು ನಿಮ್ಮ ಅಸ್ತಿತ್ವ, ಗೌರವ ಮತ್ತು ಸ್ವಾಭಿಮಾನವನ್ನು ಅಡವಿಡಬೇಡಿ. ಚಾಣಕ್ಯರ ಈ ಮಾತು ಯಾವಾಗಲೂ ನೆನಪಿನಲ್ಲಿರಲಿ. ಸ್ವಯಂ ರಕ್ಷತಿ ರಕ್ಷಿತಃ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವವನು ಮಾತ್ರ ಇತರರನ್ನು ರಕ್ಷಿಸಬಲ್ಲನು ಎಂದು. ನಿಮ್ಮ ವಿವೇಕವೇ ನಿಮ್ಮ ಕವಚ, ನಿಮ್ಮ ಜ್ಞಾನವೇ ನಿಮ್ಮ ಶಸ್ತ್ರ. ಯಾವುದೇ ಎರಡು ತಲೆಯ ಹಾವು ಜ್ಞಾನಿಯ ಹತ್ತಿರ ತನ್ನ ವಿಷವನ್ನು ಉಗುಳಲು ಧೈರ್ಯ ಮಾಡುವುದಿಲ್ಲ. ಜೀವನ ಸುಂದರವಾಗಿದೆ. ಸರಿಯಾದ ಜನರ ಜೊತೆ ಸರಿಯಾದ ದೃಷ್ಟಿಕೋನದಿಂದ ಅದನ್ನು ಆನಂದಿಸಿ. ಚಾಣಕ್ಯ ನೀತಿ ನಿಮ್ಮ ಬದುಕಿನ ದಾರಿ ದೀಪವಾಗಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ಕ್ಷಣ ಲೈಕ್ ಮಾಡಿ. ನಿಮ್ಮ ಆತ್ಮೀಯ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಈ ಜ್ಞಾನ ಹಂಚಿ. ಏಕೆಂದರೆ ಒಬ್ಬ ಮನುಷ್ಯನ ಎಚ್ಚರ ಅವರ ಜೀವನವನ್ನೇ ಬದಲಿಸಬಹುದು. ಚಾಣಕ್ಯನ ನೀತಿ, ಜೀವನ ಪಾಠ, ಪ್ರೇರಣಾ ಅಂಶಗಳ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.